ನ್ಯಾಷನಲ್ ಹೆರಾಲ್ಡ್ ಒಂದು ದೇಶದ ಆಸ್ತಿ. ಇದು ಬಿಜೆಪಿದು ದ್ವೇಷದ ಆಸ್ತಿ. ನಾವೆಲ್ಲ ಇವತ್ತು ಕೋರ್ಟ್ ಅಲ್ಲಿ ನಮಗೆ ನಿಮ್ಮ FIR ದ್ವೇಷದ ರಾಜಕಾರಣ ಬಿಟ್ಬಿಡಿ ಅಂತ ಹೇಳಿ ಕೋರ್ಟ್ ಅವರು ವಜಾ ಮಾಡಿದ್ದಾರೆ. ಎಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದ್ರು? ಏನು ಅವ್ರ ಜಾಬ್ಗೆ ಅವ್ರ ಅಕೌಂಟ್ಗೆ ದುಡ್ಡು ಹೋಗಿತ್ತಾ? ಏನೂ ಇಲ್ಲ. ಈ ರೀತಿ ಸುಳ್ಳು ಅಪಾದ್ಯಗಳನ್ನು ಇವತ್ತು ಮಾಡಿದ್ದಾರೆ. ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಇದಕ್ಕೆ ನನ್ನೂ ಕರೆದಿದ್ದಾರೆ. ನಾನು ಮೊನ್ನೆ ಹೇಳಿದೆ, ನೀವು FIR ಕೊಡಿ ಅಂತ ಹೇಳಿ ಎಲ್ಲ ಇಡಿಗೆಲ್ಲ ಹೋಗಿ ಬಂದೆ. ನಾನು ಇದೇ ವಿಚಾರಕ್ಕೆ ಹೋಗಿ ಬಂದೆ. ನಾವು ಒಬ್ಬ ಕಾಂಗ್ರೆಸ್ಸಿಗರಾಗಿ ಕೊಟ್ಟಿದ್ದೀವಿ ಒಂದಷ್ಟು. ನಾನಿಲ್ಲ, ನಾನು ಕೊಟ್ಟಿದ್ದೀನಿ, ನನ್ನ ತಮ್ಮ ಕೊಟ್ಟಿದ್ದೀನಿ, ನಮ್ಮ ಮಂಗಳೂರವನು ನಮ್ಮ ಹುಡುಗ ಇನಾಯತಾಳಿ ಅವರು ಕೊಟ್ಟಿದ್ದಾರೆ, ಸಾಂಗ್ರು ಶಿವಶಂಕರಪ್ಪನು ಕೊಟ್ಟಿದ್ದಾರೆ. ಅವರೆಲ್ಲ ಕೂಡ ಕೊಟ್ಟಿದ್ದಾರೆ. ಇವತ್ತು ಏನೋ ನಾವು ಕಾಂಗ್ರೆಸ್ಸಿಗರಾಗಿ ನಾವೆಲ್ಲ ಕೊಟ್ಟಿದ್ದೀವಿ, ಅವರು ಟ್ರೆಷರ್ ಆಗಿ ಕೊಟ್ಟಿದ್ದಾರೆ. ಸೊ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲ ಕಿರುಕುಳ ಕೊಟ್ಟು ಎದುರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿಗರು ಯಾವತ್ತೂ ಎದುರುದಿಲ್ಲ. ಪ್ರಾಣ ತ್ಯಾಗ ಮಾಡಿದಂಥ ನಮ್ಮ ನೇಣಿಗಳು ಆದರ್ಶವಾಗಿ ಇವತ್ತು ಇದ್ದಾರೆ. ಹಾಗೆ ಇವತ್ತು ಸತ್ಯಕ್ಕೆ ಸಾವಿಲ್ಲ. ಇದು ಯಾಕೆಂದರೆ ಸತ್ಯ ಯಾವತ್ತು ಉಳಿತದೆ. ಸುಳ್ಳು ಕೇಸ್ಗೆ ಆಯುಷ್ಯ ಇಲ್ಲ. ಸುಳ್ಳಿನ ಕೇಸ್ಗೆ ಯಾವತ್ತೂ ಆಯುಷ್ಯ ಇಲ್ಲ. ಸತ್ಯಕ್ಕೆ ಸಾವಿಲ್ಲ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನ್ಯಾಷನಲ್ ಹೆರಾಲ್ಡ್ ಒಂದು ದೇಶದ ಆಸ್ತಿ. ಇದು ಬಿಜೆಪಿದು ದ್ವೇಷದ ಆಸ್ತಿ. ನಾವೆಲ್ಲ ಇವತ್ತು ಕೋರ್ಟ್ ಅಲ್ಲಿ ನಮಗೆ ನಿಮ್ಮ FIR ದ್ವೇಷದ ರಾಜಕಾರಣ ಬಿಟ್ಬಿಡಿ ಅಂತ ಹೇಳಿ ಕೋರ್ಟ್ ಅವರು ವಜಾ ಮಾಡಿದ್ದಾರೆ. ಎಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದ್ರು? ಏನು ಅವ್ರ ಜಾಬ್ಗೆ ಅವ್ರ ಅಕೌಂಟ್ಗೆ ದುಡ್ಡು ಹೋಗಿತ್ತಾ? ಏನೂ ಇಲ್ಲ. ಈ ರೀತಿ ಸುಳ್ಳು ಅಪಾದ್ಯಗಳನ್ನು ಇವತ್ತು ಮಾಡಿದ್ದಾರೆ. ನನ್ನ ಮೇಲೂ ಕೇಸ್ ಹಾಕಿದ್ದಾರೆ. ಇದಕ್ಕೆ ನನ್ನೂ ಕರೆದಿದ್ದಾರೆ. ನಾನು ಮೊನ್ನೆ ಹೇಳಿದೆ, ನೀವು FIR ಕೊಡಿ ಅಂತ ಹೇಳಿ ಎಲ್ಲ ಇಡಿಗೆಲ್ಲ ಹೋಗಿ ಬಂದೆ. ನಾನು ಇದೇ ವಿಚಾರಕ್ಕೆ ಹೋಗಿ ಬಂದೆ. ನಾವು ಒಬ್ಬ ಕಾಂಗ್ರೆಸ್ಸಿಗರಾಗಿ ಕೊಟ್ಟಿದ್ದೀವಿ ಒಂದಷ್ಟು. ನಾನಿಲ್ಲ, ನಾನು ಕೊಟ್ಟಿದ್ದೀನಿ, ನನ್ನ ತಮ್ಮ ಕೊಟ್ಟಿದ್ದೀನಿ, ನಮ್ಮ ಮಂಗಳೂರವನು ನಮ್ಮ ಹುಡುಗ ಇನಾಯತಾಳಿ ಅವರು ಕೊಟ್ಟಿದ್ದಾರೆ, ಸಾಂಗ್ರು ಶಿವಶಂಕರಪ್ಪನು ಕೊಟ್ಟಿದ್ದಾರೆ. ಇವರೆಲ್ಲ ಕೂಡ ಕೊಟ್ಟಿದ್ದಾರೆ. ಇವತ್ತು ಏನೋ ನಾವು ಕಾಂಗ್ರೆಸ್ಸಿಗರಾಗಿ ನಾವೆಲ್ಲ ಕೊಟ್ಟಿದ್ದೀವಿ, ಅವರು ಟ್ರೆಷರ್ ಆಗಿ ಕೊಟ್ಟಿದ್ದಾರೆ. ಸೊ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲ ಕಿರುಕುಳ ಕೊಟ್ಟು ಎದುರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸಿಗರು ಯಾವತ್ತೂ ಎದುರುದಿಲ್ಲ. ಪ್ರಾಣ ತ್ಯಾಗ ಮಾಡಿದಂಥ ನಮ್ಮ ನೇಣಿಗಳು ಆದರ್ಶವಾಗಿ ಇವತ್ತು ಇದ್ದಾರೆ. ಹಾಗೆ ಇವತ್ತು ಸತ್ಯಕ್ಕೆ ಸಾವಿಲ್ಲ. ಇದು ಯಾಕೆಂದರೆ ಸತ್ಯ ಯಾವತ್ತು ಉಳಿತದೆ. ಸುಳ್ಳು ಕೇಸ್ಗೆ ಆಯುಷ್ಯ ಇಲ್ಲ. ಸುಳ್ಳಿನ ಕೇಸ್ಗೆ ಯಾವತ್ತೂ ಆಯುಷ್ಯ ಇಲ್ಲ. ಸತ್ಯಕ್ಕೆ ಸಾವಿಲ್ಲ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.